सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಡಿಸೆಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು ಬಹಳ ಮುಖ್ಯವಾದ ಒಂದು ವಿಚಾರ ಹೇಳ್ತೀನಿ. ಈ ಗೋಚಾರ ಫಲ ಅನ್ನೋದು ಗ್ರಹಗಳ ಒಂದು ಸಂಚಾರ. ಅಂದ್ರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡ್ತಾ ಇರ್ತಾರೆ ಎಲ್ಲಾ ಗ್ರಹಗಳು. ಆ ಗ್ರಹಗಳು ಒಂದು ರಾಶಿಯಲ್ಲಿರುವಂತಹ ಕಾಲಾವಧಿಯ ಆಧಾರದ ಮೇಲೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿ ಶುಭ ಅಥವಾ ಅಶುಭ ಫಲವನ್ನ ಕೊಡ್ತಾರೆ ಅನ್ನೋದು ಗೋಚಾರ ಫಲವಾಗಿರುತ್ತೆ. ಬಟ್ ಈ ಗೋಚಾರ ಫಲದಲ್ಲಿ ಏನಿದೆಯೋ ಅದೇ ನಿಮಗೆ ಸಂಪೂರ್ಣವಾಗಿ ಆಗತ್ತೆ ಅಂದ್ರೆ 100% ಆಗತ್ತೆ ಅಂತೇನಿಲ್ಲ. ಈ ಗೋಚಾರ ಫಲದಲ್ಲಿ ನಮ್ಗೆ ಸಮಸ್ಯೆಗಳಿದೆ ಅಂತ ಇದ್ರೂ ಕೂಡ ನಿಮಗೆ ನಿಮ್ಮ ಒಂದು ಪ್ರತ್ಯೇಕ ಜಾತಕ ಅಂತ ಇರುತ್ತೆ. ಆ ಜಾತಕದಲ್ಲಿ ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಚೆನ್ನಾಗಿತ್ತು ಅಂದ್ರೆ ಗೋಚಾರ ಫಲದಲ್ಲಿ ಅಶುಭ ಫಲ ಇದ್ದರೂ ಕೂಡ ಅಲ್ಲಿ ನೀವು ದಶಾಭುಕ್ತಿಯ ಒಂದು ಫಲದಿಂದಾಗಿ ಈ ಗೋಚಾರ ಫಲದ ಅಶುಭ ಫಲದಿಂದ ನೀವು ತಪ್ಪಿಸ್ಕೊಳ್ಬಹುದು. ಅಥವಾ ಗೋಚಾರ ಫಲದಲ್ಲಿರ್ತಕ್ಕಂತಹ ಅಶುಭ ಫಲಗಳು ಕಡಿಮೆ ಆಗಬಹುದು. ಆದ್ರೆ ಕೆಲವರಿಗೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದಾಗ ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ಕೆಲವೊಮ್ಮೆ ಹೇಳಿದಷ್ಟು ಶುಭ ಫಲಗಳು ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ನಿಮ್ಮ ದಶಾಭುಕ್ತಿ, ದಶಾನಾಥ, ಭುಕ್ತಿನಾಥ ಇವರುಗಳು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ಜನ್ಮ ಜಾತಕದ ದಶಾಭುಕ್ತಿಯ ಫಲ ಕೂಡ ಇಂಪಾರ್ಟೆಂಟ್, ಗೋಚಾರ ಫಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರಿಗೆ ಗೋಚಾರ ಫಲದಲ್ಲಿ ನಾನು ಏನ್ ಹೇಳಿರ್ತೀನಿ ಅದಕ್ಕೆ ಆಪೋಸಿಟ್ ಆಗ್ಬೋದು. ಇದಕ್ಕೆ ಕಾರಣ ಒಂದು, ನಿಮಗೆ ಸರಿಯಾಗಿ ನಿಮ್ಮ ರಾಶಿ ಯಾವುದು, ನಕ್ಷತ್ರ ಯಾವುದು ಅಂತ ಗೊತ್ತಿಲ್ಲದೆ ಇರೋದಾಗಿರಬಹುದು. ಕೆಲವರು ಜಾತಕ ಇಲ್ಲ ಅಂದ್ಬಿಟ್ಟು ಅವರ ಹೆಸರು ಮೇಲೆ ರಾಶಿಯನ್ನ ನೋಡ್ತಾರೆ. ಕೆಲವ್ರಿಗೆ ಅದು ಸೂಟ್ ಆಗುತ್ತೆ, ಕೆಲವ್ರಿಗೆ ಅದು ಸೂಟ್ ಆಗಲ್ಲ. ಆವಾಗ ಜ್ಯೋತಿಷ್ಯದಲ್ಲಿ ಬೇರೆ ಬೇರೆ ಪ್ರಶ್ನ ಮಾರ್ಗ, ಕವಡೆ ಶಾಸ್ತ್ರ ಈ ತರದಿಂದ ನಮ್ಮ ರಾಶಿ ಯಾವುದು ಅಂತೇಳಿ ಕಂಡಿಡ್ಕೋಬಹುದು. ಆ ತರ ಕಂಡಿಡ್ಕೊಂಡು ಆಮೇಲೆ ಆ ರಾಶಿಯ ಆಧಾರದ ಮೇಲೆ ನೋಡ್ತಾ ಹೋಗ್ಬೇಕಾಗತ್ತೆ. ಮತ್ತೊಂದು ಕಾರಣ ಏನಂದ್ರೆ, ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಎರಡೂ ಅಶುಭವಾಗಿದ್ದಾಗ ಇಲ್ಲಿ ಗೋಚಾರ ಫಲದಲ್ಲಿ ಶುಭ ಇದ್ರೂ ಕೂಡ ನಿಮ್ಗೆ ಯಾವುದೇ ರೀತಿಯ ಶುಭ ಫಲ ಬರಲ್ಲ. ಆವಾಗ ನಾವು ಅಲ್ಲಿ ದಶಾನಾಥ ಭುಕ್ತನಾಥನಿಗೆ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಗೋಚಾರ ಫಲದಲ್ಲಿ ಏನೇ ಶುಭ ಅಶುಭ ಫಲಗಳಿದ್ರೂ ಕೂಡ ಅದ್ರ ಜೊತೆಗೆ ನಿಮ್ಮ ದಶಾಭುಕ್ತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಬಹುಪಾಲು ನನಗೆ ಅಂದ್ರೆ ನನ್ನ ವಿಡಿಯೋಗಳನ್ನ ನೋಡುವಂತವ್ರು ಹೇಳೋದು, ಗೋಚಾರ ಫಲ ಏನು ಹೇಳಿರ್ತೀನಿ ಅದು ಕರೆಕ್ಟ್ ಆಗತ್ತೆ ಅಂತ. ಗೋಚಾರ ಫಲ ನಿಮ್ಗೆ ಕರೆಕ್ಟ್ ಆಗ್ತಾ ಇದೆ ಅಂದ್ರೆ ಸರಿಯಾಗಿ ನಿಮ್ಮ ರಾಶಿ ನಕ್ಷತ್ರಗಳನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೀರಾ, ನಿಮ್ಮ ಹತ್ರ ಜಾತಕ ಇದೆ ಅಂತ ಹೇಳಿ. ನಿಮ್ಮ ಹತ್ರ ಜಾತಕ ಇಲ್ಲ, ನಿಮ್ಮ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದಾಗ ನಿಮ್ ಹೆಸರು ಮೇಲೆ ನೋಡಕ್ ಹೋದಾಗ ಕೆಲವೊಂದ್ಸಲ ಈ ತರ ವ್ಯತ್ಯಾಸಗಳಾಗ್ಬಿಡುತ್ತೆ. ಹಾಗಾಗಿ ಸರಿಯಾಗಿ ನಿಮ್ಮ ರಾಶಿ ನಕ್ಷತ್ರಗಳನ್ನ ತಿಳ್ಕೊಳ್ಳಿ. ನಿಮ್ದು ಡೇಟ್ ಆಫ್ ಬರ್ತ್ ಅಂದ್ರೆ ಹುಟ್ಟಿದಂತಹ ದಿನ ಮತ್ತು ಆ ತಿಂಗಳು, ಆ ವರ್ಷ, ಅದರ ಆಧಾರದ ಮೇಲೆ ನಿಮ್ದು ರಾಶಿ ನಕ್ಷತ್ರ ಯಾವುದು ಅಂತ ನೋಡ್ಬೇಕು, ನಿಮ್ಮ ಹೆಸರಿನ ಮೇಲೆ ಅಲ್ಲ. ಕೆಲವರು ಏನ್ ಮಾಡ್ತಾರೆ, ಜಾತಕ ನೋಡಿ ಹೆಸರಿಟ್ಟಿರ್ತಾರೆ, ಕೆಲವರು ಜಾತಕ ನೋಡಿರಲ್ಲ ಹಾಗೆ ಹೆಸರಿಟ್ಬಿಟ್ಟಿರ್ತಾರೆ. ಆದ್ರೆ ನೀವು ಯಾವುದೇ ಹೆಸರಿಟ್ಕೊಂಡು ಕೂಡ ನಿಮ್ ಜನ್ಮ ಜಾತಕದಲ್ಲಿ ಯಾವ ರಾಶಿ ಬಂದಿದೆಯೋ ಅದೇ ನಿಮ್ಮ ರಾಶಿ ಆಗಿರುತ್ತೆ. ಇದನ್ನ ಸರಿಯಾಗಿ ತಿಳ್ಕೊಂಡು ನೀವು ಗೋಚಾರ ಫಲವನ್ನ ನೋಡ್ಬೇಕಾಗತ್ತೆ. ವೃಷಭ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಹೇಗಿದೆ ಅಂತ ನೋಡೋಣ. ಮೊದಲಿಗೆ ನಿಮ್ಮ ರಾಶ್ಯಾಧಿಪತಿ ಶುಕ್ರ ಗ್ರಹ ಈ ತಿಂಗಳಲ್ಲಿ ಸಪ್ತಮದಲ್ಲಿ ಸ್ಥಿತನಾಗಿರ್ತಾನೆ. ಶತ್ರು ಮನೆಯಲ್ಲೇ ಇದ್ರೂ ಕೂಡ ನಿಮ್ಮ ರಾಶ್ಯಾಧಿಪತಿ 7ನೇ ಮನೇಲಿ ಕೂತ್ಕೊಂಡು ನೇರವಾಗಿ ನಿಮ್ಮ ರಾಶಿಯನ್ನ ನೋಡ್ತಾ ಇರ್ತಾನೆ. ಹಾಗಾಗಿ ನಿಮ್ಮ ರಾಶ್ಯಾಧಿಪತಿ ಪ್ಲಸ್ ಅವನ ಜೊತೆನಲ್ಲಿ ಬುಧ ಕೂಡ ಇರ್ತಾನೆ. ಆದ್ರೆ ರವಿ ಕೂಡ ಸ್ಥಿತನಾಗಿರ್ತಾನೆ. ರವಿ ಸ್ವಲ್ಪ ಶುಕ್ರನನ್ನ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಶುಕ್ರ ರವಿ ಶತ್ರು ಗ್ರಹಗಳಾಗ್ತಾರೆ. ಯಾಕಂದ್ರೆ ಶುಕ್ರ ದಾನವರ ಪಕ್ಷಪಾತಿ ಆದ್ರೆ ರವಿ ದೇವತೆಗಳ ಪಕ್ಷದವನಾಗ್ತಾನೆ. ಹಾಗಾಗಿ ಸ್ವಲ್ಪ ಇವರಿಬ್ಬರಲ್ಲಿ ಶತ್ರುತ್ವ ಇರುತ್ತೆ. ಇನ್ನು ಬುಧ ರವಿಗೂ ಮಿತ್ರನಾಗ್ತಾನೆ, ಶುಕ್ರನಿಗೂ ಮಿತ್ರನಾಗ್ತಾನೆ. ಇವರಿಬ್ಬರ ಮಧ್ಯದಲ್ಲಿ ಅವನು ಸಿಕ್ಕಾಕೊಳ್ತಾನೆ ಅಂತ ಹೇಳ್ಬೋದು. ಈ ತಿಂಗಳು ಹೆಂಗಿರುತ್ತೆ ಅಂದ್ರೆ 15ನೇ ತಾರೀಕುವರೆಗೂ ನಿಮ್ಗೆ ಕೆಲ್ಸಗಳು ಎಲ್ಲ ಆಗ್ತಾ ಇದೆ, ಇನ್ನೇನ್ ಆಗ್ಬಿಡುತ್ತೆ ಅನ್ಬೇಕು. ಅಷ್ಟೊತ್ತಿಗೆ ಅಯ್ಯೋ ಏನೋ ಸಮಸ್ಯೆ ಬಂತು, ಮತ್ತೆ ಲೇಟ್ ಆಯ್ತು, ಅಯ್ಯೋ ನಾನು ಅನ್ಕೊಂಡಿದ್ದು ಅಷ್ಟು ಕೆಲಸ ಇನ್ನೇನ್ ಕಂಪ್ಲೀಟ್ ಆಯ್ತು ಅನ್ನೋಷ್ಟೊತ್ತಿಗೆ ಏನೋ ಅಡೆತಡೆಗಳು ಈ ತರ ಆಗತ್ತೆ. ಆಮೇಲೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಭಯನೂ ಆಗ್ತಾ ಇರತ್ತೆ. ಯಾಕಂದ್ರೆ ಶುಕ್ರನನ್ನ ರವಿ ಪೀಡಿಸಿದಾಗ ಓ ಏನ್ ಆಗ್ಬಿಡುತ್ತೋ, ನನ್ ಕೆಲ್ಸ ಕಂಪ್ಲೀಟ್ ಆಗುತ್ತೋ ಇಲ್ವೋ, ಉದ್ಯೋಗದಲ್ಲಿ ಏನಾದ್ರು ತೊಂದರೆ ಆಗ್ಬಿಡುತ್ತೇನೋ, ಈ ತರ ಸ್ವಲ್ಪ ಆತ್ಮವಿಶ್ವಾಸ
ಕಡಿಮೆ ಆಗುತ್ತೆ. ಓವರ್ ಥಿಂಕಿಂಗ್ ಅಂತ ಹೇಳ್ತೀರಾ, ತುಂಬಾ ಯೋಚನೆ ಮಾಡ್ತೀರಾ. ಬುಧನ್ ಜೊತೆ ರವಿ ಇರ್ತಾನಲ್ವಾ, ಹಂಗಾಗಿ ತುಂಬಾ ಯೋಚನೆ ಮಾಡ್ತಾ ಇರ್ತೀರಾ. ಈ ತರದೆಲ್ಲ ಸ್ವಲ್ಪ ಆಗುತ್ತೆ. ಆದ್ರೆ ರವಿ 7ನೇ ಮನೇಲಿ ಇರೋದ್ರಿಂದ ಈ ಆಸ್ತಿ ವಿಚಾರವಾಗಿ, ಅಂದ್ರೆ ಸೈಟ್ ತಗೊಳ್ಳೋದು ಅಥವಾ ಮನೆ ತಗೊಳ್ಳೋದು ಅಥವಾ ವಾಹನವನ್ನ ಖರೀದಿ ಮಾಡೋದು ಅಥವಾ ಸೇಲ್ ಮಾಡುವಂತದ್ದು ವಿಚಾರಗಳು, ಈ ತರದ ವಿಚಾರಗಳು ಏನೇ ಇದ್ರು ನಿಮ್ದು ಕೆಲಸಗಳು 16ನೇ ತಾರೀಕು ಒಳಗಡೆ ಅದು ಆಗತ್ತೆ. ಅಂದ್ರೆ ಅಷ್ಟ್ರ ಮೇಲ್ ಸ್ವಲ್ಪ ಕಷ್ಟ ಆಗತ್ತೆ, ಯಾಕಂದ್ರೆ ಸೂರ್ಯನು ಅಷ್ಟಮಕ್ಕೆ ಹೊರಟೋಗ್ಬಿಡ್ತಾನೆ. ಹಾಗಾಗಿ ಅಷ್ಟ್ರೊಳಗಡೆ ಅದು ಅನುಕೂಲಗಳಾಗತ್ತೆ. ಇನ್ನು ನಿಮ್ಗೆ ಶುಕ್ರ 7ನೇ ಮನೇಲಿ ಇರೋದ್ರಿಂದ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದೀರೋ ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ. ಧನಾಧಿಪತಿಯಾದ ಬುಧನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ಹಾಗಾಗಿ ನಿಮ್ಗೆ ನಿಮ್ಮ ವ್ಯಾಪಾರದಲ್ಲಿ ಲಾಭನೂ ಇರುತ್ತೆ, ಅನುಕೂಲನೂ ಕೂಡ ಇರುತ್ತೆ. ಅನ್ಕೊಂಡಿದ್ದ ಎಲ್ಲಾ ಕೆಲಸಗಳು 15ನೇ ತಾರೀಕು ನಂತರ ಸ್ವಲ್ಪ ಬೇಗ ಬೇಗ ಸಕ್ಸಸ್ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಡೆ ಆಗ್ತಾ ಇರುತ್ತೆ. 16ನೇ ತಾರೀಕಿಗೆ ರವಿಗ್ರಹ ಧನಸ್ಸು ಪ್ರವೇಶ ಮಾಡ್ತಾನೆ. ಅಲ್ಲಿಂದ ನಿಮ್ ಕೆಲಸಗಳು ತುಂಬಾ ಚೆನ್ನಾಗಿ ಬೇಗ ಬೇಗ ಕಂಪ್ಲೀಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸ್ವಂತ ಉದ್ಯೋಗವನ್ನ ಮಾಡುವಂತವರು ಈ ತಿಂಗಳಲ್ಲಿ 15ನೇ ತಾರೀಕು ನಂತರ ನಿಮ್ ಕೆಲಸದಲ್ಲಿ ಏನೋ ಒಂದಿಷ್ಟು ಬದಲಾವಣೆಗಳು ಮಾಡ್ಕೊಳ್ತೀರಾ. ಯಾಕೆಂದ್ರೆ ಬುಧ ಶುಕ್ರ ಒಟ್ಟಿಗೆ ಸೇರಿದ್ರು ಅಂದ್ರೆ ಟ್ಯಾಲೆಂಟ್ ಮತ್ತೆ ನಾಲೆಡ್ಜ್ ಎರಡೂ ಕೆಲಸ ಮಾಡುತ್ತೆ. ಏನೋ ಒಂದು ಅಂದ್ರೆ ಕ್ರಿಯೇಟಿವಿಟಿ, ಏನೋ ನಿಮ್ ಕೆಲಸದಲ್ಲಿ ಇನ್ನೊಂಚೂರು ಇಂಪ್ರೂವ್ಮೆಂಟ್ ಕಾಣೋದಕ್ಕೆ ನಿಮ್ ಬಿಸ್ನೆಸ್ ಅಲ್ಲಿ ಏನೋ ಒಂದಿಷ್ಟು ಬದಲಾವಣೆಗಳು ಮಾಡ್ಕೊಳ್ತೀರಾ. ಬಟ್ ಅದು ನಿಮ್ಗೆ ಶುಭವನ್ನೇ ತರುತ್ತೆ. ಇನ್ನು ವಿಶೇಷ ಏನಪ್ಪಾ ಅಂದ್ರೆ ನಿಮಗೆ ವಾಕ್ಸ್ಥಾನಾಧಿಪತಿ 7ನೇ ಮನೇಲಿ ಇರ್ತಾನೆ, ಪಂಚಮಾಧಿಪತಿ ಕೂಡ ಅವನೇ. ಹಾಗಾಗಿ ಮಾತಿನ ಮೂಲಕ ನಿಮ್ಮ ಕೆಲಸಗಳು ಸಕ್ಸಸ್ ಆಗುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ನಿಮ್ ಕೆಲಸದಲ್ಲಿ ಕ್ಲೈಂಟ್ಸ್ ಗಳಾಗಿರ್ಬೋದು, ಕಸ್ಟಮರ್ಸ್ ಆಗಿರ್ಬೋದು, ಅವ್ರಗಳಿಂದ ನಿಮ್ಗೆ ಒಂದಿಷ್ಟು ಅನುಕೂಲಗಳಾಗುತ್ತೆ. ಕೆಲಸದಲ್ಲಿ ಅಭಿವೃದ್ಧಿ ಇದೆಲ್ಲವೂ ಕೂಡ ಇರುತ್ತೆ. ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಗೆಲುವು ಚೆನ್ನಾಗಿದೆ. ಅದು ಕೂಡ 15ನೇ ತಾರೀಕು ಮೇಲೆ ಇನ್ನೂ ಒಳ್ಳೆ ಗೆಲುವನ್ನ ನೀವು ಕಾಣ್ತೀರಾ ಅಂತಾನೆ ಹೇಳ್ಬೋದು. ಇನ್ನು ಗುರುಗ್ರಹ ಸದ್ಯಕ್ಕೆ ಕರ್ಕಾಟಕ ರಾಶಿಯಲ್ಲಿ ಇದ್ರು, ಆದ್ರೆ ಈ ತಿಂಗಳು 6ನೇ ತಾರೀಕಿಗೆ ಗುರು ಮತ್ತೆ ವಾಪಸ್ ಮಿಥುನ ರಾಶಿ ಪ್ರವೇಶ ಮಾಡಿದ್ಮೇಲೆ ಮತ್ತೆ ಗುರುಬಲ ಬರುತ್ತೆ. ವೃಷಭ ರಾಶಿಯವರಿಗೆ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಬೇರೆಯವ್ರಿಗೆ ಕೊಡ್ಬೇಕಾಗಿರೋ ದುಡ್ಡು ನಿಮ್ಮ ಹತ್ರ ಬರುತ್ತೆ, ವಾಪಸ್ ಬರುತ್ತೆ. ಆದ್ರೆ ಈ ಒಂದು ತಿಂಗಳಲ್ಲಿ ಸಪ್ತಮಾಧಿಪತಿ ಕುಜಗ್ರಹ ಅಷ್ಟಮದಲ್ಲಿ ಸ್ಥಿತನಾಗಿರ್ತಾನೆ. ಅಷ್ಟಮದಲ್ಲಿರುವಂತಹ ಕುಜನನ್ನ ಅಷ್ಟಮಾಧಿಪತಿಯಾದ ಗುರುವೇ ನೋಡ್ತಾ ಇರೋದ್ರಿಂದ ನಿಮ್ಮ ಸಂಗಾತಿ ವಿಚಾರದಲ್ಲಿ ಸ್ವಲ್ಪ ನಿಮ್ಗೆ ಬೇಸರ ಆಗ್ಬಹುದು. ಈಗಾಗ್ಲೇ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಜಗಳಗಳಿದೆ ಅಂದ್ರೆ ಈ ತಿಂಗಳು ಸ್ವಲ್ಪ ಜಗಳ ಜಾಸ್ತಿ ಆಗತ್ತೆ. ಯಾಕಂದ್ರೆ ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗಿದ್ದಾನೆ, ಸಪ್ತಮದಲ್ಲಿ ರವಿ ಬೇರೆ ಇದ್ದಾನೆ. ಹಾಗಾಗಿ ಸ್ವಲ್ಪ ಮನಸ್ತಾಪ ಜಗಳ ಇನ್ನೂ ಜಾಸ್ತಿ ಆಗ್ಬೋದು. 16ನೇ ತಾರೀಕಿನ ನಂತರ ಸ್ವಲ್ಪ ಕಡಿಮೆ ಆಗತ್ತೆ, ಆದ್ರೆ ಪೂರ್ಣವಾಗಿ ಕಮ್ಮಿ ಆಗತ್ತೆ ಅಂತಿಲ್ಲ. ಕುಜಗ್ರಹ ಇಲ್ಲಿ ಅಷ್ಟಮದಲ್ಲಿದ್ದಾಗ ಸಂಗಾತಿಯ ವಿಷಯದಲ್ಲಿ ಏನೋ ಒಂದು ಕಷ್ಟ, ಏನೋ ಒಂದು ದುಃಖ, ಒಂದು ಜಗಳ ಆಗ್ಬೋದು, ಮನಸ್ತಾಪ ಆಗ್ಬೋದು. ಇಲ್ಲಾಂದ್ರೆ ಅವ್ರ ವಿಷಯದಲ್ಲಿ ಅವ್ರಿಗೆ ಏನೋ ಸ್ವಲ್ಪ ಸಮಸ್ಯೆಗಳಾಗ್ತಾ ಇದೆ, ಅಥವಾ ಅವ್ರ ಉದ್ಯೋಗದಲ್ಲಿ ತೊಂದರೆ ಆಗ್ತಾ ಇದೆ, ಅವ್ರ ಕೆಲಸದಲ್ಲಿ ಸಮಸ್ಯೆ ಆಗ್ತಿದೆ, ಅಥವಾ ಅವ್ರ ಆರೋಗ್ಯದಲ್ಲಿ ತೊಂದರೆ ಆಗ್ತಿದೆ. ಒಟ್ನಲ್ಲಿ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಒಂದು ಚಿಂತೆ ಇದ್ದೇ ಇರುತ್ತೆ. ಕುಜನಿಗೆ ಪರಿಹಾರ ಮಾಡ್ಕೊಂಡ್ರೆ ಇದು ಕಡಿಮೆ ಆಗುತ್ತೆ. ಇನ್ನು ಗುರುಗ್ರಹ 2ನೇ ಮನೇಲಿ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ನಿಮ್ಗೆ ಯಾರಾದ್ರೂ ದುಡ್ಡು ಕೊಡ್ಬೇಕಾಗಿದೆ ಅಥವಾ ನೀವು ಕೆಲಸ ಮಾಡಿದೀರಾ ಆ ದುಡ್ಡು ಬರಬೇಕು, ಆ ತರದ್ದೆಲ್ಲ ನಿಮ್ಗೆ 6ನೇ ತಾರೀಕು ನಂತರ ಆಗತ್ತೆ. ಅಲ್ಲಿವರೆಗೂ ಸ್ವಲ್ಪ ಸ್ಲೋ ಆಗುತ್ತೆ. 6ನೇ ತಾರೀಕಿಗೆ ಯಾವಾಗ ಗುರು 2ನೇ ಮನೆಗೆ ಬರ್ತಾನೆ, ನಿಮಗೆ ಬರ್ಬೇಕಾಗಿರೋ ಹಣ, ಸ್ಟಕ್ ಆಗಿರೋ ಹಣ ಎಲ್ಲ ನಿಮ್ ಕೈಗೆ ಬರುತ್ತೆ. ಇನ್ನು ನಿಮ್ಗೆ ಚತುರ್ಥಾಧಿಪತಿ ರವಿ ಗ್ರಹ 16ನೇ ತಾರೀಕುವರೆಗೂ 7ನೇ ಮನೇಲಿ ಇರ್ತಾನೆ, ತೊಂದರೆ ಇಲ್ಲ. ಆದ್ರೆ 16ನೇ ತಾರೀಕಿನ ನಂತರ ಅಷ್ಟಮಕ್ಕೆ ಹೋಗ್ತಾನೆ. ಮಾತೃಸ್ಥಾನದಲ್ಲಿ ಈಗಾಗ್ಲೇ ಕೇತುಗ್ರಹ ಇರೋದ್ರಿಂದ, ಮಾತೃಸ್ಥಾನಾಧಿಪತಿ ಕೂಡ ಅಷ್ಟಮಕ್ಕೆ ಹೋಗೋದ್ರಿಂದ ನಿಮ್ಮ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಬಾಧೆಗಳು ಉಂಟಾಗುತ್ತೆ. ಈಗಾಗ್ಲೇ ನಿಮ್ ತಾಯಿಯ ಆರೋಗ್ಯದಲ್ಲಿ ಏನಾದ್ರೂ ವ್ಯತ್ಯಾಸಗಳಾಗಿದೆ ಅಂದ್ರೆ ಇನ್ನಷ್ಟು ಸಮಸ್ಯೆಗಳಾಗ್ಬೋದು, ಅಥವಾ ನಿಮ್ ತಾಯಿಗೆ ಏನಾದ್ರೂ ಸ್ವಲ್ಪ ಕಷ್ಟಗಳಾಗ್ಬೋದು. ಅವ್ರ ವಿಚಾರದಲ್ಲಿ ಏನೋ ಒಂದು ಚಿಂತೆ ನಿಮ್ಗೆ 16ನೇ ತಾರೀಕು ಮೇಲೆ ಶುರುವಾಗುತ್ತೆ. ಒಂದು ತಿಂಗಳು ಈ ಟೆನ್ಷನ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದಕ್ಕೆ ನೀವು ಸೂರ್ಯನಿಗೆ ಪರಿಹಾರ, ಚಂದ್ರನಿಗೆ ಪರಿಹಾರವನ್ನ ಮಾಡ್ಲೇಬೇಕಾಗತ್ತೆ. ಅದನ್ನು ಕೂಡ ವಿಡಿಯೋ ಲಾಸ್ಟ್ ಅಲ್ಲಿ ಹೇಳ್ತೀನಿ ನಾನು. ಇನ್ನು 6ನೇ ಮನೆ ಅಧಿಪತಿ ನಿಮ್ಗೆ ಶುಕ್ರನೇ ಆಗಿ ಅವನು ಈ ತಿಂಗಳು ಪೂರ್ತಿ ಸಪ್ತಮದಲ್ಲೇ ಸ್ಥಿತನಾಗಿರ್ತಾನೆ. ಶತ್ರು ಮನೆ ಆದ್ರೂ ಕೂಡ ಶುಕ್ರನ ದೃಷ್ಟಿ ನಿಮ್ಮ ರಾಶಿಯ ಮೇಲಿರುತ್ತೆ. ಅವನ ಜೊತೆನಲ್ಲಿ ಬುಧ ಬೆಂಬಲವನ್ನ ಕೊಡ್ತಾ ಇದ್ದಾನೆ. ಅವನು ತುಂಬಾ ಬೆಂಬಲ ಕೊಡ್ತಾನೆ, ಯಾಕಂದ್ರೆ ಶುಕ್ರನ ಜೊತೆ ಬುಧ ಬಂದ ಅಂದ್ರೆ ಅದು ತುಂಬಾ ಶುಭವಾದ ಕಾಂಬಿನೇಷನ್ ಅನ್ಬೋದು. ಇಲ್ಲಿ ಮತ್ತೆ ಶುಕ್ರನಿಗೆ ಬುಧನ ಬೆಂಬಲ, ಹಾಗೆ ಶುಕ್ರ ಬಂದು ಬುಧನ ಜೊತೆನಲ್ಲಿರೋದು ನಿಮ್ಗೆ ಉದ್ಯೋಗ ಅಂತ ಬಂದಾಗ, ಅದು ಕೂಡ ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವರಿಗೆ, ಬೇರೆಯವ್ರ ಕೈ ಕೆಳಗೆ ಯಾವುದೋ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಈ ತಿಂಗಳು ತುಂಬಾ ಚೆನ್ನಾಗಿದೆ. ಶುಕ್ರನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ
ನಿಮಗೆ ಕೊಟ್ಟಿರೋ ಕೆಲಸವನ್ನ ಬಹಳ ಚೆನ್ನಾಗಿ ಮಾಡ್ತೀರಾ. ಹಾಗೆ ನಿಮ್ಮ ಒಂದು ಕೆಲಸ ಮಾಡುವಂತ ಸ್ಥಳದಲ್ಲಿ ನಿಮ್ಮ ಮಾತಿನ ಮೂಲಕ, ನಿಮ್ಮ ಕೆಲಸದ ಮೂಲಕ ಎಲ್ಲರನ್ನ ಅಟ್ರಾಕ್ಟ್ ಮಾಡುವಂತದ್ದು ಬುಧ ಶುಕ್ರನ ಕಾಂಬಿನೇಷನ್ ಇಂದಾಗಿ ಇದಾಗ್ತಾ ಇರತ್ತೆ. ಮತ್ತೆ ನಿಮ್ಮ ಬುದ್ಧಿಯನ್ನ ತೋರಿಸ್ಕೊಳ್ಳೋದಕ್ಕೆ, ನಿಮ್ಮ ಟ್ಯಾಲೆಂಟ್ ಅನ್ನ ವ್ಯಕ್ತಪಡಿಸೋದಕ್ಕೆ ಉತ್ತಮವಾದಂತಹ ವೇದಿಕೆಗಳು ನಿಮ್ಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸಿಗುತ್ತೆ. ಮಾತಾಡೋದಕ್ಕೆ ಅವಕಾಶ ಸಿಗ್ಬೋದು, ಅಥವಾ ನಿಮ್ ಕೆಲಸದಲ್ಲಿ ನಿಮ್ಮ ಒಂದು ಟ್ಯಾಲೆಂಟ್ ಅನ್ನ ತೋರಿಸೋದಕ್ಕೆ ಅವಕಾಶ ಸಿಗ್ಬೋದು. ಸಿಗುವಂತಹ ಅವಕಾಶವನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ. ಯಾಕೆಂದ್ರೆ ಲಾಭದಲ್ಲಿ ಶನಿ ಇದ್ದಾನೆ, ಉದ್ಯೋಗದಲ್ಲಿ ಏನೋ ಒಂದು ಲಾಭವನ್ನ ಕೊಡ್ತಾ ಇರ್ತಾನೆ. ಹಾಗಾಗಿ ಈ ಒಂದು ಅವಕಾಶವನ್ನ ಬಳಕೆ ಮಾಡ್ಕೊಳ್ಳಿ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ 15ನೇ ತಾರೀಕುವರೆಗೂ ಏನು ಪ್ರಾಬ್ಲಮ್ ಇಲ್ಲ. ಯಾಕೆಂದ್ರೆ ಸೂರ್ಯ ಕೇಂದ್ರದಲ್ಲಿರ್ತಾನೆ, ಶುಭ ಫಲವನ್ನ ಕೊಡ್ತಾನೆ. ಆದ್ರೆ 16ನೇ ತಾರೀಕಿಗೆ ಅಷ್ಟಮಕ್ಕೆ ಹೋಗ್ತಾನೆ. ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಆಗ್ತಾ ಇರುತ್ತೆ. ನಿಮ್ಮ ಬಾಸ್ ಪದೇ ಪದೇ ನಿಮ್ಮ ಕೆಲಸ ಹೇಳೋದು, ಅಥವಾ ನಿಮ್ ಕೆಲಸದಲ್ಲಿ ತಪ್ಪನ್ನ ಹುಡುಕುವಂಥದ್ದು, ಸ್ವಲ್ಪ ಟಾರ್ಗೆಟ್ ಮಾಡ್ತಿದಾರೇನೋ ಅಂತ ಅನ್ನಿಸ್ತಾ ಇರುತ್ತೆ. ಆದ್ರೆ ತುಂಬಾ ದೊಡ್ಡ ಸಮಸ್ಯೆಗಳೇನಾಗಲ್ಲ. ಒಂಚೂರು ಕಿರಿಕಿರಿ ಆಗತ್ತೆ, 1 ತಿಂಗಳು ಹಾಗೆ ಇರುತ್ತೆ. ಸ್ವಲ್ಪ ಅದನ್ನ ತುಂಬಾ ಮೈಂಡ್ಗೆ ಹಾಕೋಬೇಡಿ, ತುಂಬಾ ಮನಸ್ಸಿಗೆ ಹಾಕೋಬೇಡಿ. ನಿಮ್ ಕೆಲಸ ನೀವು ಮಾಡ್ತಾ ಹೋಗಿ. ಅವಾಗ ಈ ತರದ್ದೆಲ್ಲ ಸ್ವಲ್ಪ ಸಮಸ್ಯೆ ಆಗ್ತಿರುತ್ತೆ, ಯಾವಾಗ್ಲೂ ಆಗಲ್ಲ. ಇನ್ನು ಅಷ್ಟಮಾಧಿಪತಿ 2ನೇ ಮನೇಲಿ ಇರ್ತಾನೆ, ಅಷ್ಟಮದಲ್ಲಿ ಕುಜ ಇರ್ತಾನೆ. ಹಾಗಾಗಿ ಡಿಸೆಂಬರ್ನಲ್ಲಿ 15ನೇ ತಾರೀಕು ನಂತರ ಪ್ರಯಾಣ ಕ್ಷೇಮವಲ್ಲ 1 ತಿಂಗಳು. ಯಾಕಂದ್ರೆ ಅಷ್ಟಮದಲ್ಲಿ ಕುಜ ಮಾರಕಾಧಿಪತಿ ಅಷ್ಟಮದಲ್ಲಿರ್ತಾನೆ, ಅಷ್ಟಮಾಧಿಪತಿ ಮಾರಕಾಧಿಪತಿಯನ್ನ ನೋಡ್ತಾ ಇರ್ತಾನೆ. ಅವನ ಜೊತೆನಲ್ಲಿ ರವಿ ಕೂಡ ಇರ್ತಾನೆ. ರವಿ 4ನೇ ಮನೆ. 4ನೇ ಮನೆ ಅನ್ನೋದು ನಿಮ್ಮ ವಾಹನದಲ್ಲಿ ಪ್ರಯಾಣ ಮಾಡುವಂತದ್ದನ್ನ ತೋರಿಸುತ್ತೆ. ಹಾಗಾಗಿ 16ನೇ ತಾರೀಕಿನಿಂದ ನೆಕ್ಸ್ಟ್ 1 ತಿಂಗಳು ದೂರ ಪ್ರಯಾಣ ಬೇಡ. ಅಂದ್ರೆ ತುಂಬಾ ಅವಶ್ಯಕತೆ ಇದ್ರೆ ಹೋಗ್ಬೋದು. ಮೃತ್ಯುಂಜಯ ಮಂತ್ರವನ್ನ ನೀವು 108 ಸಲ ಜಪ ಮಾಡಿಕೊಂಡು ನೀವು ಪ್ರಯಾಣ ಮಾಡಿ, ತುಂಬಾ ಅವಶ್ಯಕತೆ ಇದೆ ಅನ್ನೋದಾದ್ರೆ. ಆದ್ರೆ ಅನಗತ್ಯವಾಗಿ ಪ್ರಯಾಣ, ಈ ತರದ ಟ್ರಿಪ್, ಈ ತರದ್ದೆಲ್ಲ ಪ್ಲಾನ್ ಮಾಡ್ಕೋಬೇಡಿ 1 ತಿಂಗಳು. ಸೂರ್ಯ ಕುಜ ಇವರಿಬ್ರು ಮಕರ ರಾಶಿ ಪ್ರವೇಶ ಆಗೋವರೆಗೂ 1 ತಿಂಗಳು ಈ ತರದ್ ಯಾವುದು ಕೂಡ ನೀವು ಒಂದು ಪ್ಲಾನ್ ಹಾಕೊಳಕ್ ಹೋಗ್ಬೇಡಿ. ಸ್ವಲ್ಪ ತೊಂದರೆಗಳು, ನಿಮ್ಮ ವಾಹನಕ್ಕೆ ಏನಾದ್ರೂ ಸಮಸ್ಯೆ ಆಗಬಹುದು, ಅಥವಾ ನಿಮ್ಗೆ ಸಣ್ಣ ಪುಟ್ಟದ್ದು ಏನಾದ್ರು ಸಮಸ್ಯೆ ಆಗಬಹುದು. ನೋಡಿ, ರಾಷ್ಟ್ರಾಧಿಪತಿ ಕೂಡ ಮಾರಕ ಸ್ಥಾನದಲ್ಲಿದ್ದಾನೆ. ಮಾರಕ ಅಂತಂದ್ರೆ ಹಾನಿ ಅಂತ ಹೇಳ್ತೀವಿ. ಎಷ್ಟು ಒಳ್ಳೆ ಫಲವನ್ನ ಕೊಡ್ತಾನೋ ಅಷ್ಟೇ ಅಶುಭ ಫಲವನ್ನು ಕೊಡ್ತಾ ಇರ್ತಾನೆ. ಹಾಗಾಗಿ ಇದೊಂದು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕಾಗತ್ತೆ. ಇನ್ನು ಪಂಚಮಾಧಿಪತಿ ಸಪ್ತಮದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಬುಧನ ಅನುಗ್ರಹ, ಗುರುವಿನ ಅನುಗ್ರಹ ಎರಡೂ ಇದೆ. ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಪರೀಕ್ಷೆಗಳನ್ನ ಬರೀತಾ ಇರೋರಿಗೆ ಇನ್ನೂ ಚೆನ್ನಾಗಿದೆ. ಕಾಂಪಿಟೇಟಿವ್ ಪರೀಕ್ಷೆಗಳನ್ನ ಬರೀತಾ ಇರೋರಿಗೆ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಕೃಷಿಕರಿಗೆ 16ನೇ ತಾರೀಕಿನ ನಂತರ ಸ್ವಲ್ಪ ಕಷ್ಟ. ಹಾಗಾಗಿ ಏನಾದ್ರೂ ಕೃಷಿ ವಿಚಾರದಲ್ಲಿ ಏನೇ ಡಿಸಿಷನ್ ತಗೊಳ್ಳೋದಾದ್ರೂ 15ನೇ ತಾರೀಕು ಒಳಗಡೆ ತಗೊಂಡ್ಬಿಡಿ. ಅಷ್ಟ್ರ ಮೇಲೆ ಸ್ವಲ್ಪ ನಿಮ್ಮ ನಿರ್ಧಾರಗಳು ನಿಮ್ಗೆ ಸಕ್ಸಸ್ ಕೊಡೋದಿಲ್ಲ. ಇನ್ನು ಭಾಗ್ಯಾಧಿಪತಿ ದಶಮಾಧಿಪತಿ, ಧರ್ಮ ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ. ನಿಮ್ಮ ಉದ್ಯೋಗ, ಕೆಲಸ ಎಲ್ಲದರಲ್ಲೂ ಅನುಕೂಲ, ಲಾಭ ಅಂತೂ ಇದ್ದೇ ಇರುತ್ತೆ. ದಶಮದಲ್ಲಿ ಗುರು ಇರೋದ್ರಿಂದ ಕೆಲಸದಲ್ಲಿ ಆಗಾಗ ಕೆಲವು ಬದಲಾವಣೆಗಳಾಗ್ಬೋದು. ಆದ್ರೆ ಯಾವ ಬದಲಾವಣೆ ಕೂಡ ನಿಮಗೆ ನಷ್ಟವನ್ನ ಉಂಟು ಮಾಡುವಂತ ಇರೋದಿಲ್ಲ. ಹಾಗಾಗಿ ಉದ್ಯೋಗ, ಹಣಕಾಸಿನ ವಿಚಾರ ಪ್ರತಿಯೊಂದರಲ್ಲೂ ಕೂಡ ನಿಮ್ಗೆ ಡಿಸೆಂಬರ್ ತಿಂಗಳು ತುಂಬಾ ಚೆನ್ನಾಗಿದೆ. ಆದ್ರೆ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು, ಮತ್ತೆ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು, ಇದೆಲ್ಲವೂ ಕೂಡ ಆಗೋದ್ರಿಂದ ಪರಿಹಾರ ಏನ್ ಮಾಡ್ಕೋಬೇಕು ಅಂತಂದ್ರೆ, ಈ ತಿಂಗಳಲ್ಲಿ ಪ್ರತಿ ಸೋಮವಾರ ಅಕ್ಕಿ ದಾನ ಮಾಡಬೇಕು. ಅಕ್ಕಿ ಮತ್ತೆ ಗೋಧಿ ಎರಡನ್ನೂ ಕೂಡ ಪ್ರತಿ ಸೋಮವಾರ ದಾನ ಮಾಡಿ. ಹಾಗೆ ಪ್ರತಿ ಶುಕ್ರವಾರ ಅವರೆಕಾಳು ಮತ್ತು ಹೆಸರು ಕಾಳು ಇದೆರಡನ್ನು ಕೂಡ ಕೊಡಿ. ಓಂ ನಮಃ ಶಿವಾಯ ಮಂತ್ರವನ್ನ ಪ್ರತಿನಿತ್ಯ 108 ಸಲ ಜಪ ಮಾಡ್ಕೊಳ್ಳಿ. ಇದಿಷ್ಟು ಪರಿಹಾರವನ್ನ ಮಾಡಿದ್ರೆ ಏನು ಸಣ್ಣ ಪುಟ್ಟ ಸಮಸ್ಯೆಗಳು ಅಂತ ಹೇಳಿದೆ, ಅದು ಸಮಸ್ಯೆಗಳು ಬಂದ್ರೂ ಕೂಡ ಬೇಗ ನಿವಾರಣೆ ಆಗತ್ತೆ. ದೊಡ್ಡ ಮಟ್ಟದಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ಆಸ್ತಿ ವಿಚಾರವಾಗಿ ಏನೇ ನಿರ್ಧಾರ ತಗೊಳ್ಳೋದಾದ್ರೂ 15ನೇ ತಾರೀಕು ಒಳಗಡೆ ತಗೊಳ್ಳಿ. 16ನೇ ತಾರೀಕು ಮೇಲೆ ನೀವೇನ್ ಡಿಸಿಷನ್ ತಗೊಂಡ್ರು ಕೂಡ ಅದು ಫಲಿಸೋದಿಲ್ಲ. ಇಲ್ಲಿ ರವಿ 8ನೇ ಮನೇಲಿ ಇರ್ತಾನೆ. ಹಾಗಾಗಿ ಇದು ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಎಲ್ರಿಗೂ ಶುಭವಾಗಲಿ.